ಸ್ನೇಹಿತರೆ, ಎಲ್ಲದನ್ನು ಇದೇ ಪಿಕ್ಚರ್ ಅನ್ನ ಹಿಂದೆ ಇದೇ ಸೆಷನ್ ಗಳಲ್ಲಿ ಹೇಳಿದೀನಿ. ನಿಮ್ಮ ಕಂಟ್ರೋಲ್ ಅಲ್ಲಿ ಇರೋದನ್ನ ನೀವು ಕಂಟ್ರೋಲ್ ಮಾಡ್ಬೋದು. ನಿಮ್ಮದಲ್ಲ, ನಿಮ್ ಕೈಲಿ ಇಲ್ದೇ ಇರೋದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ನೀವು ಕೆಟ್ಟದ್ದು ಮಾಡದೇ ಇದ್ದಾಗ ಕಾನ್ಫಿಡೆಂಟ್ ಆಗಿರ್ತೀರ. ಔಟ್ ಆಫ್ ಯುವರ್ ಕಂಟ್ರೋಲ್ ಅಂದ್ಕೂಳೆ ನೀವೇನೋ ಕೆಟ್ಟದ್ ಮಾಡಿ ಅವ್ರು ಮಾತಾಡ್ಬಾರ್ದು ಅನ್ನಕ್ ಬರಲ್ಲ. ನೀವು ರೈಟ್ ಪಾತ್ ಅಲ್ಲಿ ಇದ್ದಾಗ ನಿಮ್ಗೆ ಒಂದು ವರ್ಸ್ಟ್ ಟಾಕ್ ಬಂದ್ರೆ ತಡ್ಕೊಳಕ್ ಆಗ್ತಾ ಇಲ್ಲ. ಹೌ ದೇ ಟಾಲರೇಟ್, ಅದೇ ಅರ್ಥ ಇಷ್ಟೇ. ಔಟ್ ಆಫ್ ಯುವರ್ ಕಂಟ್ರೋಲ್ ಯು ನೆಗ್ಲೆಕ್ಟ್ ದಟ್. ಅದನ್ನ ಬಿಟ್ಟು ನಿಮ್ಮ ಗುರಿ, ನಿಮ್ಮ ಬೌಂಡರಿ, ನಿಮ್ಮ ಎಫಿಷಿಯನ್ಸಿ ಕಡೆ ಕೆಲಸ ಮಾಡ್ತಾ ಹೋಗ್ರಿ. ಇಷ್ಟು ಎಫರ್ಟ್ ನನ್ನ 10 ದಿನ ಡೆಡಿಕೇಟೆಡ್ ಫಾರ್ ಯು ಅಂತದ್ರಲ್ಲಿ 10 ದಿವಸ ನಿಮಗೆ ಡೆಡಿಕೇಟ್ ಮಾಡಿದೀನಿ ಅಂದ್ರೆ ಬೋರ್ಗಲ್ಲ ಮೇಲೆ ನೀರು ಹೊಯ್ದಂತೆ ಸರ್ವಜ್ಞ ಆಗಬಾರ್ದು. ನನಗೆ ಗೊತ್ತು ಜಾಗ್ರಫಿ. ಬೋರ್ಗಲ್ಲ ಮೇಲೂ ಟಕ 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 ನೀರು ಹೊಯ್ತಾ ಇದ್ರೆ ಬೋರ್ಗಲ್ ಕೂಡ ಒಡೆದೋಗುತ್ತೆ. ನಿರಂತರ ಪ್ರಯತ್ನದಿಂದ ಯಾವತ್ತೋ 1 ನಿಮಿಷ ಮೋಟಿವೇಶನ್ ಮಾಡಿ ಎಸ್ಕೇಪ್ ಆಗೋದಲ್ಲ ಇದು. 9 ದಿನದ ತಪಸ್ಸು. ಬೆಳಿಗ್ಗೆ 5ವರೆಗೆ ನಿಮ್ಗೆ ಉತ್ತಮ ವಿಚಾರಗಳು ತಂದ್ಕೊಟ್ಟಿದೀವಿ. ಈ ಟಕ 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 ಬೋರ್ಗಲ್, ನೀವು ಬೋರ್ಗಲ್ಲೇ ಇರ್ಬೋದು, ಬಿದ್ದಿದೆಯಲ್ಲ ನೀರು, ಅದು ಒಡೆದು ಮರಳಾಗಿ, ಮರಳು ಮಣ್ಣಾಗಿ, ಮಣ್ಣು ಬೆಳೆಯಾಗಿ, ಫಲವತ್ತತೆಯಾಗಿ, ಆಹಾರವಾಗಿ ಜನರ ಜೀವಕ್ಕೆ ಬಂದು ಒಂದು ಶಕ್ತಿಯನ್ನು ಕೊಡುವುದು ಆಗಿ ಪರಿವರ್ತನೆ ಆಗತ್ತೆ. ಇಷ್ಟೇ ಸಿಂಪಲ್. ಬೋರ್ಗಲ್ಲ ಮೇಲೆ ನೀರು ಹೊಯ್ದರೆ ವೇಸ್ಟ್ ಅಂತ ನಾನ್ ನಂಬಲ್ಲ. ಬೋರ್ಗಲ್ಲ ಮೇಲೆ ನಿರಂತರವಾಗಿ ಹೊಯ್ದರೆ ಅದೇ ಚೇಂಜ್ ಆಗುತ್ತೆ. ಅಂದ್ರೆ ನೀವು ಹ್ಯೂಮನ್ ಬೀಯಿಂಗ್ ಚೇಂಜ್ ಆಗೇ ಆಗ್ತೀರಾ. ಆ ಭರವಸೆಯೊಂದಿಗೆ ಇಷ್ಟು ದಿನ ಸೆಷನ್ ಮಾಡ್ಕೊಂಡ್ ಬಂದ್ವಿ.